ಅಯ್ಯೋ, ನಮ್ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ. ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಪ್ರಸಾರ ಮಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಳಗರೆ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಡಾಕ್ಟರ್ ರಾಜಶೇಖರ್ ಅಲ್ಕೂಡ್ ಅವರು ಮಾತನಾಡಿದರು. ಈ ಒಂದು ವಿಷಯನ ನಾವು ಪ್ರಸಾರ ಮಾಡಿದಾಗ ಈ ವಿಷಯನ ಕೇಳಿ ನಮ್ಮ ಹಿರಿಯ ನಾಗರಿಕರು ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯಗಳನ್ನ ನಿಮಗಾಗಿ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಆ ಒಂದು ವಿಷಯದ ಬಗ್ಗೆ ಮಾತನಾಡಿದಂತಹ ಅಭಿಪ್ರಾಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಬರೋಣ. ಸರ್, ಮೊದಲನೇ ಪ್ರಶ್ನೆ, ಎಲ್ಲರಿಗೂ ಗೊತ್ತು ಇವತ್ತು ಎಷ್ಟು ಕಾಮನ್ ಆಗಿದೆ ಕ್ಯಾನ್ಸರ್ ಅನ್ನೋಂಥದ್ದು. ಹಾಗಾಗಿ ಮತ್ತೊಮ್ಮೆ ನಮ್ಮಲ್ಲಿರುವಂತಹ ಹಿರಿಯ ನಾಗರಿಕರಿಗೆ ಈ ಕ್ಯಾನ್ಸರ್ ಅಂದ್ರೆ ಏನು ಸರ್? ಹಿರಿಯರಿಗೆ ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ತಮ್ಮ ಜೊತೆ ಮಾತಾಡುವಾಗ ಕೆಲವು ವಿಷಯಗಳು ಆದಷ್ಟು ಸರಳವಾಗಿ ಹೇಳಲು ಪ್ರಯತ್ನ ಪಡ್ತೀನಿ. ಸೊ ನನ್ನ ಪ್ರಯತ್ನ ಇಷ್ಟೇ ಇರುತ್ತೆ, ನಿಮ್ಮ ಇಂಟ್ರಾಕ್ಷನ್ ಇಂದ ಅಥವಾ ಇದರಿಂದ ಸ್ವಲ್ಪ ತಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಕ್ಯಾನ್ಸರ್ ಅಂತಂತ ಫಸ್ಟ್ ನೀವು ಕೇಳಿರೋ ಶಬ್ದ ಎಲ್ಲರಿಗೆ ಅದು ಏನಂತಾರೆ, ಇಟ್ ಬಿಕಮ್ಸ್ ಒಂಥರ ಅದು ಭಯ. ಕ್ಯಾನ್ಸರ್ ಅಂದ್ರೆ ಸಾವು ಅಂತ ಈ ತರ ಎಲ್ಲರ ಮನದಾಳದಲ್ಲಿ ಅದು ನೆಲೆಸ್ಬಿಟ್ಟದ. ಸೊ ನಾವು ಈಗ ಏನಾಗಿದೆ ಅಂದ್ರೆ ಕ್ಯಾನ್ಸರ್ಗೆ ಒಂಥರ ಯಾವ ತರ ನಾವು ತಿಳ್ಕೊಬೇಕಂತಂದ್ರೆ ಅದು ಒಂದು ಈಗ BP, ಶುಗರು ಈ ತರ ಕ್ರಾನಿಕ್ ಡಿಸೀಸ್ ಅಂತಾರೆ, ಆ ತರ ತಿಳ್ಕೊಬಹುದು. ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋದಲ್ಲ, ಬಟ್
ಅದು ಕ್ಯಾನ್ಸರ್ ಕಾಯಿಲೆಯಿಂದ ನೀವು ತುಂಬಾ ದಿವಸವಾಗಿ ಗುಣಮುಖವಾಗಿ ಅರ್ಲಿ ಬಂದ್ರೆ ತುಂಬಾ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸ್ಟೇಜ್ ಮೇಲೆ ಹೋಗುತ್ತೆ. ಕ್ಯಾನ್ಸರ್ ಅಂತಂದ್ರೆ ಸ್ಟೇಜ್ ಹಾಗೆ ಇನ್ಕ್ರೀಸ್ ಆಗುತ್ತೆ, ಹಂಗೆ ನಮ್ಗೆ ಅದ್ರದ್ದು ಫಲಗಳು ಕಮ್ಮಿ ಹಾಕೊಂಡು ಹೋಗ್ತದೆ ಅದು. ಸೊ ಅರ್ಲಿ ಡಿಟೆಕ್ಷನ್ ಮತ್ತೆ ಅದ್ರ ಬಗ್ಗೆ ಇರುವ ಸಿಂಪ್ಟಮ್ಸ್ ಕೆಲವು ನಾವು ಮುಂದ್ಗಡೆ ಮಾತಾಡುವಾಗ ಹೇಳ್ತೀನಿ. ಕ್ಯಾನ್ಸರ್ ಅಂದ್ರೆ ನೀವು ಭಯಪಡಂತದ್ದು ಏನಿರಲ್ಲ. ಕ್ಯಾನ್ಸರ್ ಕನ್ನಡದಲ್ಲಿ ಅರ್ಬುದ ರೋಗ ಅಂತ ಕರೀತಾರೆ. ಅದು ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ಕಣಗಳು ಸೆಲ್ಸ್ ಅಂತ ಕರಿತೀವಲ್ಲ, ಅದು ಸ್ತನಗಳದ್ದು, ಗರ್ಭಕೋಶದ್ದು, ಜಠರದ್ದು, ಈ ತರ ಸುಮಾರು ಕ್ಯಾನ್ಸರ್ಗಳು ದೇಹದಲ್ಲಿ ಎಲ್ಲ ಭಾಗಕ್ಕೂ ಕ್ಯಾನ್ಸರ್ ಆಗ್ಬೋದು. ಯಾರಾದರೂ ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಕೇಳಿದ್ರೆ ಕೇಳ್ಬೋದು. ನಾವು ಉಮಾ ಅಂತ. ಹಾ, ನಮಸ್ಕಾರ. ಕ್ಯಾನ್ಸರ್ ಅಂದ್ರೆ ರೋಗ ಲಕ್ಷಣ ಏನು ಸರ್? ಹಾ, ರೋಗ ಲಕ್ಷಣಗಳಂದ್ರೆ ಕೆಲವು ನಮ್ಮ ಹತ್ರ ಯೂಶುವಲಿ ಒಂದು ಕ್ಯಾನ್ಸರ್ ವಾರ್ನಿಂಗ್ ಸಿಗ್ನಲ್ ಅಂದ್ರೆ ಮುನ್ಸೂಚನೆಗಳಂತ ನಾವು ಕೆಲವು ಸಿಂಪ್ಟಮ್ಸ್ ಬಗ್ಗೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಏನಂತಂದ್ರೆ ಕೆಲವು ಟೈಮ್ ಧ್ವನಿ ಬದಲಾವಣೆ ಆಗೋದು, ಅಜೀರ್ಣವಾಗೋದು, ಮತ್ತೆ ಇದು ಕೆಮ್ಮು, ಅದು ಸತತವಾಗಿ ಇರೋದು, ಅದು ಯಾವ್ದು ರುಟೀನ್ ಟ್ರೀಟ್ಮೆಂಟ್ಗೆ ಅದು ಸ್ಪಂದಿಸೋದಿಲ್ಲ. ಮತ್ತೆ ಯಾವ್ದಾದ್ರು ಮೈ ಮೇಲೆ ಗಡ್ಡೆಗಳು ಆತರ ಏನಾದ್ರು ಬೆಳ್ಕೊಂಡ್ರೆ ನಾವು ಇತ್ತೀಚೆಗೆ ನೋಡಿರೋದು ಆ ಗಡ್ಡೆಗಳು. ಮತ್ತೆ ನಮ್ಮಲ್ಲಿ ರಕ್ತಸ್ರಾವ ಅನ್ಯೂಶುವಲ್ ಅಂದ್ರೆ ಅದು ಮುಟ್ಟಾಗ್ಲಿ ಇನ್ನೊಂದು ಬಿಳಿ ಸ್ರಾವ ಆಗ್ಲಿ ಅದು ಆಗೋದ್ರಲ್ಲಿ ಅದು ಕಡಿಮೆ ಆಗ್ಲಿಲ್ಲ ಅಂದ್ರೆ, ಮತ್ತೆ ದೇಹದಲ್ಲಿ ಯಾವುದೇ ಒಂದು ಹುಣ್ಣು ಅದು ತುಂಬಾ ದಿವಸದಿಂದ ಅದು ಗುಣಮುಖವಾಗ್ಲಿಲ್ಲ ಅಂತಂದ್ರೆ ಅದು ಕೂಡ ಒಂದು ಕ್ಯಾನ್ಸರ್ ಲಕ್ಷಣ ಇರಬಹುದು. ಮತ್ತು ನಮ್ಮ ದಿನನಿತ್ಯದ ಜೀರ್ಣಶಕ್ತಿ ಮತ್ತು ನಾವು ಇದಕ್ಕೆ ನಾವು ಏನಂತಾರೆ ಬಾಲ್ ಹ್ಯಾಬಿಟ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಮಲ ವಿಸರ್ಜನೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ರೆ, ರಕ್ತಸ್ರಾವ ಆದ್ರೆ ಅದೆಲ್ಲಾನು ನಾವು ಕೆಲವು ಅರ್ಲಿ ಸಿಂಪ್ಟಮ್ಸ್ ಅಂತ ತಿಳ್ಕೊಬೇಕು, ಅರ್ಲಿ ಲಕ್ಷಣಗಳಂತ ತಿಳ್ಕೊಬೇಕು. ಇದು ಕೆಲವು ಕ್ಯಾನ್ಸರ್ ಲಕ್ಷಣಗಳು. ಗಡ್ಡೆ ರೂಪ ಅಂತ ನೋಡ್ಬೋದು. ಕೇಳಿ. ಅದೇನು ರೋಗನ ಸರ್? ಇದು ಯಾರೋ ಒಂದ್ ಮನೇಲಿ ಇರುತ್ತೆ, ಅದನ್ನ ಅವ್ರಿಗೆ ಮುಟ್ಟಿದ್ರೆ ನಾವು ಬಟ್ಟೆ ಹೋಗಿದ್ರೆ ನಮ್ಗೆ ಏನಾರು ಆಗುತ್ತೆ ಅನ್ನೋದು ಅನುಮಾನ ಸರ್? ಅಂಟು ರೋಗ ಅದು ಅಂಟು ರೋಗ ಅಲ್ಲ. ಯಾಕಂತಂದ್ರೆ ಈ ಕ್ಯಾನ್ಸರ್ ಆಸ್ಪತ್ರೆಯಲ್ಲ ನಾವು 30 ವರ್ಷದಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಆತರ ಯಾವ್ದು ಭಯ ಪಡಕ್ ಹೋಗ್ಬೇಡಿ. ಅಂಟು ರೋಗ ಅಲ್ಲ ಅದು. ಅಂಟು ರೋಗ ಇರೋದು ಆತರ ಬೇರೆ ಇನ್ಫೆಕ್ಷನ್ ಅಲ್ಲಿ ಬರುತ್ತೆ, ಬಟ್ ಕ್ಯಾನ್ಸರ್ ಅಂಟು ರೋಗ ಅಲ್ಲ. ಸರ್ ನಮಸ್ತೆ ಸರ್. ನಮಸ್ಕಾರ. ನಾನು ಲೆಕ್ಕೇರಿಯಿಂದ ಸೌಭಾಗ್ಯ ಅಂತ ಮಾತಾಡ್ತಾ ಇರೋದು ಸರ್. ಸರ್ ಯಾವ ವಯಸ್ಸು ಜಾಸ್ತಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ ಸರ್? ವಯಸ್ಸು ಅಂತಂದ್ರೆ ಅದಕ್ಕೆ ಕ್ಯಾನ್ಸರ್ ಕಾಣೋ ಲಕ್ಷಣದಲ್ಲಿ ಯಾವ ವಯಸ್ಸು ಅದಕ್ಕೆ ನಿರ್ಬಂಧಿಸೋದಿಲ್ಲ. ಚಿಕ್ಕ ಮಕ್ಕಳು ಹಿಡ್ಕೊಂಡು ಹಿರಿಯರವರೆಗೆ ಎಲ್ಲ ವಯಸ್ಸಿನಲ್ಲೂ ಕ್ಯಾನ್ಸರ್ಗಳು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತದೆ. ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಬೋದು, ಹುಟ್ಟಿನ ಕೂಸದಲ್ಲೂ ಕಾಣಿಸ್ಬೋದು. ಅದಕ್ಕೆ ಈ ತರ ವಯಸ್ಸಿಂದು ವಯೋಮಿತಿ ಅಥವಾ ಅದು ಏಜ್ ಬಾರ್ ಏನಿರೋದಿಲ್ಲ. ಸರ್, ಈಗ ಕೆಲವೊಂದು ಲಕ್ಷಣಗಳು ಹೇಳಿದ್ರಿ, ಅದು ಎಲ್ಲಾ ಟೈಪ್ ಆಫ್ ಕ್ಯಾನ್ಸರ್ಗೂ ಜನರಲೈಸ್ಡ್ ಸಿಂಪ್ಟಮ್ಸ್ ಸರ್? ಒಂದ್ ಎಕ್ಸಾಂಪಲ್ ಕೇಳಿ, ಅಂದ್ರೆ ಒಂದ್ ಯಾವ್ದೊಂದು ಉದಾಹರಣೆ ಕೇಳಿ. ಎಲ್ಲದಕ್ಕೂ ಅಂತಂದ್ರೆ ಈ ಕೆಮ್ಮು, ಸತತವಾಗಿ ಕೆಮ್ಮು ಅಂತಿದ್ರೆ ಅದು ಲಂಗ್ ಕ್ಯಾನ್ಸರ್ ಸಂಬಂಧಪಟ್ಟಿದಿರುತ್ತೆ. ಸ್ತನದಲ್ಲಿ ಗಡ್ಡೆಗಳು ಬೆಳೆದಿರೋದು, ಅದು ಸ್ತನದ ಗಡ್ಡೆಗಳು ನೋಡ್ಕೊಂಡು ಅದು ಅದ್ರ ಪರೀಕ್ಷೆ ಮಾಡಿ ಅದು ಕ್ಯಾನ್ಸರ್ ಇದೆ ಇಲ್ಲ ಅಂತ ಗೊತ್ತು ಮಾಡ್ಕೋಬೇಕು. ಈ ತರ ಒಂದೊಂದಕ್ಕೆ ಬೇರೆ ಬೇರೆ ಲಕ್ಷಣಗಳು, ಸಿಂಪ್ಟಮ್ಸ್ ಇರುತ್ತೆ. ಸರ್, ಈಗ ಎಲ್ಲಾ ಗಡ್ಡೆಗಳು ಬಂದು ಕ್ಯಾನ್ಸರಸ್ ಆಗಿರಲ್ಲ ಅಲ್ವಾ ಸರ್? ಐ ಮೀನ್ ರೀಸೆಂಟ್ ಆಗಿ ನಮ್ಗೆ ಬಂದ ಇರೋದಿಲ್ಲ. ಅದು ಡಿಸ್ಕಷನ್ ಅಲ್ಲಿ ಒಳ್ಳೆ ಪ್ರಶ್ನೆ. ಅದು ಸುಮಾರು ಗಡ್ಡೆಗಳು ಏನಿದೆಯಲ್ಲ ನಮ್ ದೇಹದಲ್ಲಿ, ಅಲ್ಲಿ ಚಿಕ್ಕ ಚಿಕ್ಕ ಗಡ್ಡೆಗಳು ಚರ್ಮದ ಕೆಳಗಡೆ ನೋಡ್ತೀವಿ, ಅದು ಎಲ್ಲಾನು ಕ್ಯಾನ್ಸರ್ ಇರಲ್ಲ. ಅದು ಯಾವಾಗ ನಮ್ಗೆ ಆ ಗಡ್ಡೆ ಒಂದು ಸಡನ್ ಆಗಿ ವೇಗವಾಗಿ ಬೆಳ್ಕೊಳ್ದ್ರೆ ಅಥವಾ ನೋವು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ, ಅದ್ರ ಮೇಲೆ ಚರ್ಮ ಮೇಲೆ ಏನಾದ್ರು ವ್ಯತ್ಯಾಸಗಳ ಕಂಡ್ರೆ ಆ ಟೈಪ್ ಅಂತ ಸಂದರ್ಭದಲ್ಲಿ ನೀವು ಅದನ್ನು ಏನಂತಾರ ಅದಕ್ಕೆ ಪರೀಕ್ಷೆ ಮಾಡಿಸ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಜೊತೆ ದೇವಿಕಾ ಅವರಿದ್ದಾರೆ. ದೇವಿಕಾ ಅವರು ಡಾಕ್ಟರ್ ರಾಜಶೇಖರ್ ಅವ್ರದ್ದು ಕ್ಯಾನ್ಸರ್ ಬಗ್ಗೆ ಸಿಂಪ್ಟಮ್ಸ್ಗಳ ಒಂದು ಅನುಭವಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಂತಹ ಪ್ರೋಗ್ರಾಮನ್ನು ಅವರು ಮೊಬೈಲಲ್ಲಿ ಕೇಳಿಸ್ಕೊಂಡಿದ್ದಾರೆ. ಅದರ ಒಂದು ಫೀಡ್ಬ್ಯಾಕು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊತಿದ್ದಾರೆ ಸ್ನೇಹಿತರೆ. ಹಾಗಾದರೆ ಯಾವ ರೀತಿ ಕೇಳಿಸ್ಕೊಂಡ್ರು, ಹೇಗಿತ್ತು ಪ್ರೋಗ್ರಾಮು ಅಂತ ಅವರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ.
ನಮಸ್ಕಾರ ದೇವಿಕಾ ಅವರೇ. ನಮಸ್ಕಾರ, ನನ್ನ ಹೆಸರು ದೇವಿಕಾ ಅಂತ. ನಾನು ಇಲ್ಲಿ ಒಂದು ರೇಡಿಯೋ ಪ್ರೋಗ್ರಾಮನ್ನು ಕೇಳಿಸ್ಕೊಂಡೆ. ಅದರಲ್ಲಿ ಡಾಕ್ಟರ್ ರಾಜಶೇಖರ್ ಅನ್ನೋರು ಕ್ಯಾನ್ಸರ್ ಬಗ್ಗೆ ವಿಸ್ತಾರವಾಗಿ ವಿವರಿಸಿದರು. ಯಾಕಂದರೆ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸ್ಗಳಿದ್ದಾರೆ, ಅದ್ರ ಮುನ್ನೆಚ್ಚರಿಕೆಗಳೇನು, ಅದರದ್ದು ಪರಿಣಾಮಗಳಂತ ಅವ್ರಿಗೆ ಗೊತ್ತಿರಲ್ಲ. ಆದರೆ ಡಾಕ್ಟರ್ ರಾಜಶೇಖರ್ ಅವರು ಚೆನ್ನಾಗಿ ವಿವರಣೆಯಾಗಿ ಹೇಳಿದ್ದಾರೆ. ಡಾಕ್ಟರ್ ಹಲವಾರು ರೋಗ ಲಕ್ಷಣಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅದರಲ್ಲಿ ಗಂಟಲು ಕ್ಯಾನ್ಸರ್ ಆಗಿರ್ಬೋದು, ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಚೀಲದ್ದು ಸ್ತ್ರೀಯರಿಗೆ ಆಗೋಂಥ ತೊಂದರೆಗಳಲ್ಲಿ ಗರ್ಭ ಕ್ಯಾನ್ಸರ್ ಆಗಿರ್ಬೋದು, ಅದನ್ನೆಲ್ಲ ಸ್ತನದ್ದು ಎಲ್ಲ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ರಾಜಶೇಖರ್ ಅವರು ಲಿವರ್ ಬಗ್ಗೆನೂ ತಿಳಿಸಿದ್ದಾರೆ. ಅದು ಲಿವರ್ ಕ್ಯಾನ್ಸರ್ ಹೆಂಗೆ ಬರುತ್ತೆ ಅಂದರೆ, ಈ ಕುಡಿತದಿಂದ ಜಾಸ್ತಿ ಹೆಚ್ಚಾಗಿ ಅದು ಗೊತ್ತಾಗಲ್ಲ ಅವ್ರಿಗೆ, ಇದು ಕ್ಯಾನ್ಸರ್ ಬಂದಿರ್ತೈತೋ ಇಲ್ಲ ಅಂತ ಗೊತ್ತಾಗಲ್ಲ. ಅದು ಸಿರೋಸಿಸ್ ಅಂತ ಒಂದು ಫಸ್ಟ್ ಆಗುತ್ತೆ, ಆಮೇಲೆ ಅದು ಗಟ್ಟಿಯಾಗಿ ಅವರು ಏನು ಮಾಡ್ತಾರೆ ಅದನ್ನು ಬಗ್ಗೆ ತಿಳ್ಕೊಳ್ಳಲ್ಲ, ನೆಗ್ಲೆಕ್ಟ್ ಆಗಿಬಿಡ್ತಾರೆ. ದಿನೇ ದಿನೇ ಅದೇನಾಗುತ್ತೆ ಗಡ್ಡೆಗಳ ಥರ ಆಗಿ ಅದು ಸುಮಾರು ವರ್ಷಗಳಾದಮೇಲೆ ಅದು ಕ್ಯಾನ್ಸರ್ಗೆ ತಿರ್ಕೊಳ್ಳುತ್ತೆ. ಅವರು ಸಿರೋಸಿಸ್ ಆದಾಗ ಟ್ರೀಟ್ಮೆಂಟ್ ತಗೊಳ್ದೇನೆ ಹಂಗೆ ಬಿಟ್ಕೊಂಡು ಹೋದಾಗ ಕೆಲವು ವರ್ಷಗಳ ನಂತರ ಅದು ಕ್ಯಾನ್ಸರ್ಗೆ ತಿರ್ಕೊಳ್ಳುತ್ತೆ. ಇಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಕ್ಯಾನ್ಸರ್ ಬಂದಿರೋರನ್ನ ಹೇಗೆ ಕಂಡುಹಿಡಿಯೋದಂದರೆ, ಅವ್ರ ದೇಹದಲ್ಲಿ ಅಲ್ಲಲ್ಲಿ ಗಂಟುಗಳ ಥರ ಆಗಿರುತ್ತೆ, ಇಲ್ಲಾಂದರೆ ವೈಟ್ಲೆಸ್ ಆಗಿರ್ತಾರೆ. ಆಗ ಅವ್ರನ್ನ ಇದೇ ಕಾಯಿಲೆ ಅಂತೇಳಿ ಗುರುತಿಸಬಹುದು. ವಿಕಾರವಾಗಿರ್ತಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ವ್ಯಾಕ್ಸಿನ್ ಇದೆಯೋ ಇಲ್ಲ ಅಂತ ಗೊತ್ತಿರಲಿಲ್ಲ. ಈಗ ಡಾಕ್ಟರ್ ರಾಜಶೇಖರ್ ಅವರು ಹೇಳಿದಾಗ ಅದಕ್ಕೆ ವ್ಯಾಕ್ಸಿನ್ ಇದೆ, ಪ್ರತಿಯೊಬ್ಬರು ನಾವು ತಗೊಳ್ಬೋದು. ಯಾಕಂದರೆ ಅದು ಈಗ ಕಂಡುಹಿಡ್ದಿದ್ದಾರೆ, ಅದಕ್ಕಂತಲೇ ಆ ಕಾಯಿಲೆಕ್ಕಂತಲೇ ಕಂಡುಹಿಡ್ದಿದ್ದಾರೆ. ಆದರೆ ಎಲ್ರಿಗೂ ಎಟ್ಕಲ್ಲ ಅದು, ಯಾಕಂದರೆ ಅದು ಬಹಳ ಕಾಸ್ಟ್ಲಿ ಆಗಿರೋದ್ರಿಂದ ಭಾರತದಲ್ಲಿ ಇಲ್ಲಿ ಕಿಡ್ವಾಯ್ ಒಂದೇ ಇರೋದ್ರಿಂದ ಎಲ್ಲ ಜನಗಳಿಗೂ ಅದು ತಲುಪ್ಸೋಕ್ಕಾಗಲ್ಲ. ಅದ್ರ ಹೆಸರು HP ವ್ಯಾಕ್ಸಿನ್ ಅಂತ. ಫಾರಿನಲ್ಲಾದರೆ ಎಲ್ಲರೂ ತಗೋತಾರೆ. ಈ ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ ಜನ. ಅಯ್ಯೋ ನಮಗೇನು ಕ್ಯಾನ್ಸರ್ ಬಂದುಬಿಟ್ಟಿದೆಯಾ, ನಾವು ಹೋಗೋಕ್ಕೆ ಯಾರೋ ಏನೋ ಹೇಳ್ತಾರೆ, ನಾವು ಹೋಗಿ ತಗೊಳ್ಬೋದಾ, ಡಾಕ್ಟ್ರುಗಳು ಈ ಥರ ಮೋಸ ಮಾಡ್ತಾರೆ ಅನ್ನೋದು ಅದೊಂದು ಮನವರಿಕೆ ಆಗಿರೋದ್ರಿಂದ ಜನ ಹೋಗಿ ಅಲ್ಲಿ ಕಾಯಿಲೆ ಬಂದು ನರಳ್ತಾ ಇದ್ರೂ ಹೋಗಿ ಒಂದು ವ್ಯಾಕ್ಸಿನ್ ತಗೊಳ್ಳಲ್ಲ. ದಯವಿಟ್ಟು ಈ ಡಾಕ್ಟರ್ ರಾಜಶೇಖರ್ ಅನ್ನೋರು ಒಂದು ಡಾಕ್ಟ್ರು ಸಲಹೆ ನೀಡಿದ್ದಾರೆ, ಪ್ರತಿಯೊಬ್ಬರಿಗೂ ಇದು ಸಲ್ಲಲೇಬೇಕಾಗಿರೋದು. ಗಂಟಲು ಕ್ಯಾನ್ಸರು, ಸ್ತನ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಕಿಡ್ನಿ ಕ್ಯಾನ್ಸರು, ಲಿವರ್ ಕ್ಯಾನ್ಸರು ಮತ್ತು ಗರ್ಭ ಕ್ಯಾನ್ಸರ್ ಅಂತ. ನೀವು ದಯವಿಟ್ಟು ಮುನ್ನೆಚ್ಚರಿಕೆ ತಗೊಂಡು ಅದು ಏನಾದರೂ ರೋಗ ಲಕ್ಷಣಗಳೇನನ್ನು ಕಂಡು ಬಂದಲ್ಲಿ ಹೋಗಿ ದಯವಿಟ್ಟು ಡಾಕ್ಟರ್ ರಾಜಶೇಖರ್ ಅನ್ನೋರನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಇದು ಪ್ರತಿಯೊಬ್ಬರಿಗೂ ಹೇಳೋಂಥ ವಿಷಯ. ಯಾಕಂದರೆ ಇದು ಪ್ರಪಂಚದಲ್ಲಿ ತುಂಬ ಈಗ BP, ಶುಗರು, ಈ ಕ್ಯಾನ್ಸರು, ಈ ಸಕ್ಕರೆ ಕಾಯಿಲೆ, ಈ ಅಂಥವನ್ನು ಒಂದು ಇದು ಎಲ್ಲ ದೊಡ್ಡ ಕಾಯಿಲೆಗಳೇ ಆಗ್ಬಿಟ್ಟಿದ್ದಾವೆ ಇವಾಗ, ಥೈರಾಯ್ಡು ಅನ್ನೋವೆಲ್ಲ. ಏನು ಜನ ಅದಕ್ಕೆಲ್ಲ ವ್ಯಾಕ್ಸಿನ್ ಆಯ್ತಾ, ವ್ಯಾಕ್ಸಿನ್ ಇಲ್ಲ ಅನ್ನೋದೇ ಒಂದು ಅವ್ರಿಗೆ ಇದು ಡೌಟಲ್ಲಿರ್ತಾರೆ. ದಯವಿಟ್ಟು ಆ ಡಾಕ್ಟರ್ ರಾಜಶೇಖರ್ ಅನ್ನೋರು ಇದ್ರನ್ನ ಕೇಳಿದಾಗ ನಮಗೆ ಇಷ್ಟ ಅನಿಸಿದೆ. ನಿಮ್ಮಂಥವ್ರು ಇನ್ನೂ ಭಾಳ ಜನ ವಿದ್ಯಾವಂತರಿದ್ದೀರಿ ಇಲ್ಲಿ ನಮ್ಮ ಭಾರತದಲ್ಲಿ. ಒಬ್ಬೊಬ್ರಿಗೂ ನೀವು ಶೇರ್ ಮಾಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಇದು ತಲುಪುತ್ತೆ. ನಾವು ಅಷ್ಟೊಂದು ಓದಿ ತಿಳುವಳಿಕೆ ಇಲ್ದವ್ರು ಆದರೂ ನಾವು ಇಷ್ಟೊಂದು ತಿಳ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಜನ ಪ್ರತಿಯೊಬ್ಬರಿಗೂ ನೀವು ಸಲಹೆಗಳು ನೀಡಬೇಕು. ಯಾಕಂದರೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಸ್ತನ ಅನ್ನೋದೇ ಜಾಸ್ತಿ. ಸ್ತನ ಕ್ಯಾನ್ಸರ್ ಅನ್ನೋದೇ ಇವತ್ತು ದಿನ ಬೆಳಗಾದ್ರೆ ನಾವು ಟಿವಿಯಲ್ಲಿ, ಪೇಪರಲ್ಲಿ, ಮೊಬೈಲಲ್ಲಿ ಬರೀ ಅದನ್ನೇ ನೋಡ್ತಾ ಇರ್ತೀವಿ. ನೀವು ದಯವಿಟ್ಟು ಒಬ್ಬರಿಂದ ಒಬ್ಬರು ಶೇರ್ ಮಾಡ್ಕೊಳ್ಳಿ. ಡಾಕ್ಟರ್ ರಾಜಶೇಖರ್ ಅನ್ನೋರು ಒಬ್ಬರು ದೇವರು ಇದ್ದಂಗೆ ಈಗ ಈ ಭಾಗದಲ್ಲಿ ಎಷ್ಟೋ ಜನ ಕಾಯಿಲೆಗಳು ವಾಸಿ ಮಾಡಿದ್ದಾರೆ. ಬಡವರು ನಾವು ಅಷ್ಟೊಂದು ಎಟ್ತೈತೇನಪ್ಪ ಅಲ್ಲ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ಗಳಿಗೆಲ್ಲ ನಮಗೇನು ಸೌಲಭ್ಯಗಳು ಇದಾವೋ ಇಲ್ಲ ಅನ್ನೋದಲ್ಲ, ಎಲ್ಲರಿಗೂ ಸಿಗುತ್ತೆ. ಹೋಗಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. BPL ಕಾರ್ಡ್ ಇದ್ದರೆ ಅರ್ಧ ಚಾರ್ಜ್ ಆಗುತ್ತೆ. ಪ್ರತಿಯೊಬ್ಬರೂ ಹೋಗಿ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದು ನಮ್ಮ ತಾಯಿಗೂ ಬಂದಿತ್ತು, ಸ್ತನ ಕ್ಯಾನ್ಸರ್ ಬಂದಿತ್ತು. ನಾವು ಇಲ್ಲಿ KC ಜನರಲಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಆಪ್ರೇಷನ್ ಮಾಡಿಸಿದಾಗ ಅಲ್ಲಿ ಮೇಡಮು ಗಡ್ಡೆನ ಪರೀಕ್ಷಿಸಿದಾಗ ಅದು ಕ್ಯಾನ್ಸರ್ ತಿರುಗಿದೆ ಅಮ್ಮ ಅಂದರು. ನನ್ನಲ್ಲೂ ಹಣ ಇರಲಿಲ್ಲ. ಹೇಳ್ಬೇಕಂದ್ರೆ ನಾನು BPL ಕಾರ್ಡ್ ಊರಲ್ಲಿ ಹೋಗಿ ಮಾಡಿಸಿ ನಮ್ಮಮ್ಮನಿಗೆ ಅರ್ಧ ಚಾರ್ಜಲ್ಲಿ ನಾನು ಕಿಡ್ವಾಯ್ ಹಾಸ್ಪಿಟ್ಲಿಗೆ ಹೋಗಿ ನಾನು ಇವತ್ತು ಆ ಡಾಕ್ಟರ್ ರಾಜಶೇಖರ್ ಅಂತ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಅವ್ರನ್ನ ಹೆಸರು ಕೇಳಿದಾಗ ಪ್ರೋಗ್ರಾಮ್ ನೋಡಿದಾಗ ನನಗೆ ಇವ್ರು ನಾನೆಲ್ಲೋ ನೋಡಿದ್ದೀನಲ್ವ, ಇವ್ರು ನೋಡಿದ್ದೀನಲ್ಲ ಅಂತೇಳಿ ನಾನು ಇವತ್ತು ಜನಗಳಲ್ಲಿ ಬೇಡ್ಕೊತಾ
ಇದ್ದೀನಿ, ಯಾಕಂದರೆ ನಮ್ಮ ತಾಯಿ ಒಂದು ಬದುಕಿ ಉಳಿದಿದ್ದಾರೆ. 6 ವರ್ಷ ಆಗಿತ್ತು ನಮ್ಮ ಅಮ್ಮನಿಗೆ ಆಪ್ರೇಷನ್ ಆಗಿ. ದಯವಿಟ್ಟು ಹೇಳ್ತೀನಿ, ಸ್ತನ ಕ್ಯಾನ್ಸರ್ ಅಂತೇಳಿ ಸಣ್ಣದಾಗಿ ಒಂದು ಗಡ್ಡೆ ಅಂತ ಬರುತ್ತೆ, ಅದು ಒಂದು ದಿನೇ ಅದು ದೊಡ್ಡದಾಗಿ ಬರುತ್ತೆ. ಅದನ್ನು ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹೋಗಿ ದಯವಿಟ್ಟು ಅದನ್ನು ತೋರಿಸಿ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಇದು ದೊಡ್ಡದಾಗಿ ಕಾಯಿಲೆ ಆಗಿಬಿಟ್ಟೈತೆ. ಇದು ನನ್ನ ಮನಸ್ಸಲ್ಲಿ ನಾನು ಇದಾಗಿರೋದ್ರಿಂದ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ನನಗಿದು ನೋಡಿದ ಮೇಲೆ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಅನ್ನೋದೊಂದು ಮನವರಿಕೆ ಇತ್ತು. ದಯವಿಟ್ಟು ಹೇಳ್ತೀನಿ, ಇದು ನಾನು ಯಾವತ್ತೂ ಈ ಥರ ಮಾತಾಡ್ದೋಳಲ್ಲ, ಒಬ್ರಿಗೆ ಏನೋ ಒಂದು ವಿಷಯ ತಿಳಿಸ್ದೋಳಲ್ಲ. ಈ ಪ್ರೋಗ್ರಾಮ್ ಕೇಳಿಸಿದ ಮೇಲೆ ಅಂತೂ ಹಲವಾರು ಜನಕ್ಕೆ ಇದು ಕಿವಿ ಮುಟ್ಟಬೇಕು, ಹಲವಾರು ಹೆಣ್ಮಕ್ಳು ಇದನ್ನ ಬಗ್ಗೆ ತಿಳ್ಕೋಬೇಕು. ಗೊತ್ತಿಲ್ಲದಂಥ ಕಾಯಿಲೆಗಳು ಮರ್ತೋಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರಪ್ಪ, ಇದನ್ನೆಲ್ಲ ಹೋಗಿ ನಾವು ಹೆಂಗೆ ಡಾಕ್ಟ್ರ್ ಹತ್ರ ಮುಂದೆ ತೋರಿಸೋದು ಅಂತ ಅವರು ನಾಚಿಕೆ ಪಟ್ಕೋತಾರೆ. ದಯವಿಟ್ಟು ಅದನ್ನು ಬಿಟ್ಟು ಸ್ಟಾರ್ಟಿಂಗಲ್ಲೇ ನಾವು ಡಾಕ್ಟ್ರುಗಳ ಹತ್ರ KC ಜನರಲ್ ಅಂತ ನಂಬರ್ 1 ಹೇಳ್ತೀನಿ. ಇವತ್ತು ನಾನು ನಮ್ಮ ತಾಯಿನ ಉಳಿಸ್ಕೊಟ್ರು, ಲೇಡಿ ಡಾಕ್ಟ್ರ್ ಅಂತ ಒಬ್ಬರು. ಆ ಅಮ್ಮ ನಿಜವಾಗ್ಲೂ ಉಳಿಸ್ಕೊಟ್ಟಿದ್ದಕ್ಕೆ ಇವತ್ತು ನಮ್ಮಮ್ಮ ಜೀವಂತವಾಗಿದ್ದಾರೆ, ಇದೇ ಸಾಕ್ಷಿ. ಇದೆಲ್ಲ ತಿಳಿಸ್ಕೊಟ್ಟಂಥ ಡಾಕ್ಟರ್ ರಾಜಶೇಖರ್ ಅವ್ರಿಗೆ, ಯಾಕಂದರೆ ನನ್ನ ಅನಿಸಿಕೆನಾಗಿತ್ತು, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಂತ ಅವತ್ತು ನಾನು ಹೇಳೋಕ್ಕಾಗಲಿಲ್ಲ. ಈ ಮುಖಾಂತರ ಆದರೂ ನಾನು ಒಂದು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ರಾಜಶೇಖರ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ದೇವಿಕಾ ಅಂತ, ಲಗ್ಗೆರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಇವತ್ತು ಸೌಭಾಗ್ಯ ಅವರಿದ್ದಾರೆ. ಅವರು ಕ್ಯಾನ್ಸರ್ ಪ್ರೋಗ್ರಾಮ್ನ ಕೇಳಿಸ್ಕೊಂಡಿದ್ದಾರೆ. ಡಾಕ್ಟರ್ ರಾಜಶೇಖರ್ ಅವರು ತಿಳಿಸ್ಕೊಟ್ಟಂತಹ ಕ್ಯಾನ್ಸರ್ಗೆ ಸಿಂಪ್ಟಮ್ಸ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ಫೀಡ್ಬ್ಯಾಕನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹಾಗಾದರೆ ಏನು ಕೇಳಿಸ್ಕೊಂಡ್ರು, ಅವ್ರ ಪ್ರೋಗ್ರಾಮ್ ಯಾವ ರೀತಿ ಇತ್ತು ಅಂತ ನಮ್ಮ ಜೊತೆ ಹೇಳ್ತಿದ್ದಾರೆ. ಹಾಗಾದರೆ ಏನು ಹೇಳ್ತಾರೆ ಅಂತ ಅವರನ್ನೇ ಕೇಳಿ ಬರೋಣ, ಬನ್ನಿ ಸ್ನೇಹಿತರೆ. ನಮಸ್ಕಾರ ಭಾಗ್ಯಮ್ಮ ಅವರೇ. ನಮಸ್ಕಾರ ಮೇಡಮ್. ತುಂಬ ಚೆನ್ನಾಗಿ ಕ್ಯಾನ್ಸರ್ ಕಾಯಿಲೆಗೆ ಹೇಗೆ ಗುಣ ಮಾಡ್ಬೋದು ಅಥವಾ ಹೇಗೆ ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆಗೆ ಡಾಕ್ಟರ್ ರಾಜಶೇಖರ್ ಅವರು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಹೇಗೆ ಫಾಲೋ ಮಾಡಬೇಕು ಅಥವಾ ಯಾವ ರೀತಿ ಚಿಕಿತ್ಸೆ ಪಡಿಬೇಕು, ಯಾವ ಡಾಕ್ಟ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಬರೋದು ಮುನ್ಸೂಚನೆ ಮತ್ತು ಕ್ಯಾನ್ಸರ್ ಆದಾಗ ಯಾವ ಮೆಡಿಸನ್ ತಗೋಬೇಕು, ಯಾವ ಡಾಕ್ಟ್ರ್ ಕನ್ಸಿಡರ್ ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಮುನ್ಸೂಚನೆಗೆ ಆ ಕ್ಯಾನ್ಸರ್ ಬರುವಾಗ ರೋಗ ಲಕ್ಷಣಗಳು ಏನು ಕಾಣಿಸ್ತವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದು ಹೇಗಪ್ಪ ಅಂದರೆ ಜಾಸ್ತಿ ಕೆಮ್ಮು ಬರೋದು, ಮತ್ತು ಗಂಟ್ಲು ಇನ್ಸ್ಪೆಕ್ಷನ್ ಆಗಿರೋ ಥರ, ಮತ್ತು ಸ್ತನ ಅದೊಂದು ಪ್ರಾಬ್ಲಮ್ಮು, ಮತ್ತು ಮಹಿಳೆಯರು ಬ್ಲೀಡಿಂಗು ಜಾಸ್ತಿ ಒಂದು 15 ಡೇಸು ಅದೆಲ್ಲ ಆ ಥರ ಎಲ್ಲ ತೊಂದರೆ ಇರೋದು, ಅದೆಲ್ಲ ರೋಗ ಲಕ್ಷಣ ಬಂದು ಕ್ಯಾನ್ಸರ್ ರೋಗ ಲಕ್ಷಣ ಅಂತ ನಮಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಜೆಂಟ್ಸ್ಗಳಿಗೆ ಸಿಗರೇಟು ಸೇವನೆಯಿಂದ ಸಿಗರೇಟ್ ಸೇದಿದ್ರೆ ಗಂಟ್ಲು ಕ್ಯಾನ್ಸರ್ ಬರೋದು, ಮತ್ತು ಬಾಯಿ ಕ್ಯಾನ್ಸರ್ ಆಗೋದು, ಮತ್ತು ಅವ್ರಿಗೂ ಹಾರ್ಟಲ್ಲಿ ಪ್ರಾಬ್ಲಮ್ ಆಗೋದು, ಇದೆಲ್ಲ ಗಂಡು ಮಕ್ಳಿಗಾಗೋಂಥ ರೋಗ ಲಕ್ಷಣಗಳನ್ನ ರಾಜಶೇಖರ್ ಅವರು ತುಂಬ ಚೆನ್ನಾಗಿ ವಿಸ್ತರಿಸಿದ್ದಾರೆ. ಅದು ನಮಗೆ ತುಂಬ ಉಪಯೋಗ ಆಗಿದೆ ಸರ್. ಆ ಕ್ಯಾನ್ಸರ್ದು ಈಗ ಮೈಯಲ್ಲಿ ಅಥವಾ ಸ್ತನದಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿರ್ತಾವಲ್ಲ, ಗಂಟುಗಳಾಗಿದ್ದಾಗ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ ನಾವು ಭಯಪಡಬೇಕು ಅಂತಂದರೆ, ಅದು ಮುಟ್ಟಿದಾಗ ನೋವು ಬರುತ್ತೆ, ಜ್ವರ ಬರುತ್ತೆ, ಕೈ ನೋವಾಗುತ್ತೆ, ಅದೆಲ್ಲ ತಿಳಿದಾಗ ನಾವೇ ಅದನ್ನು ಕ್ಯಾನ್ಸರ್ ಅಂತ ತಿಳ್ಕೊಬಾರ್ದು, ಅದನ್ನು ಕನ್ಸಿಡರ್ ಮಾಡಬೇಕು. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇದು ಬರೀ ಗಂಟ ಅಥವಾ ಕ್ಯಾನ್ಸರ್ ಸಂಬಂಧಪಟ್ಟಿರೋದು ಅಂತೇಳಿ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಿಡರ್ ಮಾಡಾದ್ಮೇಲೆ ನಾವು ಇದನ್ನು ನಂಬಬೇಕು ಅಂತ ಡಾಕ್ಟ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಅದೇ ಥರ ಗೆಡ್ಡೆಗಳು ಏನಾರ ಆದಾಗ ಯಾವುದೇ ರೀತಿಯೂ ಭಯ ಪಡಬಾರ್ದು. ಮತ್ತು ನಾವು ಡಾಕ್ಟ್ರ್ ಹತ್ರನೇ ಹೋಗಿ ತಿಳ್ಕೊಬೇಕೇ ಹೊರ್ತು, ಈಗ ಅಯ್ಯೋ ನನಗೆ ಸಣ್ಣಗೆ ಅದು ಗೆಡ್ಡೆ ಆಗ್ಬಿಟ್ಟೈತೆ, ಇದು ಕ್ಯಾನ್ಸರ್ ಗೆಡ್ಡೆ ಏನು ಮಾಡೋದು ಅಂತೇಳಿ ಭಯ ಪಡಬಾರ್ದು. ಅದನ್ನೆಲ್ಲ ಭಯ ಬಿಟ್ಟು ಅವರು ಡಾಕ್ಟ್ರ್ ಹತ್ರ ಮಾತ್ರ ತೋರಿಸ್ದಾಗ ಮಾತ್ರ ಅವರು ಡಾಕ್ಟ್ರ ಕನ್ಸಿಡರ್ ಮಾಡಬೇಕು. ಮತ್ತು ಅದೇ ಗೆಡ್ಡೆ ಅಂತ ಇದ್ದಾಗ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಅಂತ ಇರುತ್ತೆ. ಆ ಫಸ್ಟ್ ಸ್ಟೇಜಲ್ಲೂ ಭಯ ಪಡಬೇಕಾಗಿಲ್ಲ, ಸೆಕೆಂಡ್ ಸ್ಟೇಜಲ್ಲೂ ಭಯ ಪಡಬೇಕಾಗಿಲ್ಲ. ನಾವೇನು ಭಯ ಪಡಬಾರ್ದು. ಅದು ತುಂಬ ಜನ ಹಂಗೆ ಮಾಡ್ತಾರೆ, ಯಾವುದೋ ಒಂದು ಗೆಡ್ಡೆ ಆಗ್ಬಿಟ್ಟಿದೆ, ಅಯ್ಯೋ ಏನಪ್ಪ ಮಾಡೋದು ಅಂತ ಹೆದರ್ಕೊಂತ ಇರ್ತಾರೆ. ಆ ಥರ ಯಾರೂ ಭಯ ಪಡಬಾರ್ದು. ಅದನ್ನು ಹೋಗಿ ಡಾಕ್ಟ್ರ್ ಹತ್ರ ಕನ್ಸಿಡರ್ ಆದಮೇಲೆ ಅದಕ್ಕೆ ಮೆಡಿಸನ್ ಡಾಕ್ಟ್ರ್ ಹೇಳ್ತಾರೆ, ಆಗಲೂ ಕೂಡ ಧೈರ್ಯಗೆಡಬಾರ್ದು ಅಂತ ಡಾಕ್ಟ್ರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ.
ಮತ್ತು ನಾವು ಅದು ಕ್ಯಾನ್ಸರ್ ಆದಾಗ ನಾವೆಲ್ಲಿ ತೋರಿಸ್ಕೊಡ್ಬೇಕು ಅಂದರೆ 15 ಸೆಂಟ್ರ್ಗಳಿದ್ದಾವೆ. ಆ 15 ಸೆಂಟ್ರಲ್ಲಿ ಒಂದೇ ಒಂದು ಗೌರ್ಮೆಂಟದು ಇದೆ, ಅದೇ ಕಿದ್ವಾಯಿ ಹಾಸ್ಪಿಟಲು. ಅಲ್ಲಿಗೂ ಹೋಗಿ ನೀವು ತೋರಿಸ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಅಂತ ನಮಗೆ ವಿಸ್ತಾರವಾಗಿ ಡಾಕ್ಟ್ರು ರಾಜಶೇಖರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ರೋಗ ಲಕ್ಷಣ ಕಂಡಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಅಂದರೆ ತುಂಬ ಅಮೌಂಟು ಖರ್ಚಾಗುತ್ತೆ ಅಂತ ಭಯ ಪಡಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ. ಈ ರೇಷನ್ ಕಾರ್ಡ್ ಇದ್ದರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಈಸಿಯಾಗಿ ತೋರಿಸ್ಕೊಬೋದು. ಮತ್ತು ESI ಕಾರ್ಡ್ ಇದ್ದರೆ ಏನೂ ನೀವು ಖರ್ಚೇ ಮಾಡಬಾರ್ದು, ಆ ಥರ ESI ಹಾಸ್ಪಿಟಲಲ್ಲಿ ಸ್ಪೆಷಾಲಿಟಿ ಇದೆ ಅಂತಲೂ ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅದೇ 15 ಸೆಂಟ್ರುಗಳಲ್ಲಿ ಒಂದು ಮಾತ್ರ ಗೌರ್ಮೆಂಟ್ ಇರುತ್ತೆ, ಇದ್ದಿದ್ದೆಲ್ಲ ಪ್ರೈವೇಟ್ ಇರುತ್ತೆ. ಆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಾಗಲೂ ಕೂಡ ರೇಷನ್ ಕಾರ್ಡ್ ತಗೋ ಹೋದ್ರೆ ಅದರಲ್ಲೂ ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಿ ನೋಡ್ತಾರೆ ಅಂಥೇಳಿ ಕೂಡ ಇವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಯಾರ್ದಾಗಲಿ ಒಬ್ಬರು ಆಕ್ಸಿಡೆಂಟ್ ಆದಾಗ ಮೂಳೆ ಸ್ವಲ್ಪ ಫ್ಯಾಕ್ಚರ್ ಆಗಿರುತ್ತೆ. ಆ ಫ್ಯಾಕ್ಚರ್ ಆದಾಗ ಸುಮಾರು ದಿನ ಸ್ವಲ್ಪ ವಾಸಿಯಾಗೋಕ್ಕೆ ಟೈಮ್ ತಗೊಳುತ್ತೆ. ಹಂಗಾಗಿ ಅದು ಕೂಡ ಕ್ಯಾನ್ಸರ್ಗೆ ತಿರುಕೊಳ್ಳುತ್ತಾ ಅಂತ ಕೇಳಿದಾಗ ಇಲ್ಲ ಆ ಥರ ಏನಾಗೋದಿಲ್ಲ. ಅದು ಫ್ಯಾಕ್ಚರ್ ಆದಾಗ ಅದೇನು ಆಗೋದಿಲ್ಲ ಅಂತ, ಇದಕ್ಕೂ ಸಂಬಂಧನೇ ಇಲ್ಲ, ಇದೇ ಬೇರೆ, ಮೂಳೆ ಕ್ಯಾನ್ಸರೇ ಬೇರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಂಗಾಗಿ ಯಾರು ಭಯ ಪಡಬಾರ್ದು ಅಂತ ವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗ ಯಾವುದೋ ಒಂದು ಭಾಗದಲ್ಲಿ ಸ್ವಲ್ಪ ಹಳೆ ನೋವಿರುತ್ತೆ, ಆ ಹಳೆ ನೋವಿದ್ದಾಗ ಇವರೇನಂತಾರೆ, ಇದು ಮೂಳೆ ಕ್ಯಾನ್ಸರ್ ಇರ್ಬೋದು ಅಂತ ತಿಳ್ಕೊಂತಾರೆ. ಹಳೆ ನೋವಿಗೂ ಈ ಮೂಳೆ ಕ್ಯಾನ್ಸರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಡಾಕ್ಟ್ರು ತುಂಬ ಚೆನ್ನಾಗಿ ನಮಗೆ ಕ್ಯಾನ್ಸರ್ ಬಗೆಗೆ ನೀವು ಹೆದರ್ಕೋಬಾರ್ದು, ಇಷ್ಟು ಸೆಂಟ್ರುಗಳಿದ್ದಾವೆ, ಇಷ್ಟು BPL ಕಾರ್ಡ್ ತಗೋದ್ರೆ ಇಲ್ಲಿ ತೋರಿಸ್ಬೋದು, ಮತ್ತು ESI ಕಾರ್ಡಿಂದ ಇಷ್ಟು ಬೆನಿಫಿಟ್ಸ್ ಇದ್ದಾವೆ, ನೀವು ಯಾವುದೇ ಕಾರಣಕ್ಕೂ ಯಾವುದು ಹೆದರಬಾರ್ದು ಅಂತೇಳಿ ಇಷ್ಟು ವಿಸ್ತಾರವಾಗಿ ತಿಳಿಸಿದ್ದಾರೆ. ರಾಜಶೇಖರ್ ಸರ್ಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ಸೌಭಾಗ್ಯ ಲಗ್ಗೆರೆ. ಕೇಳುಗರೆ, ಕ್ಯಾನ್ಸರ್ ಸಿಂಪ್ಟಮ್ಸ್ ಬಗ್ಗೆ ಒಂದು ಪ್ರೋಗ್ರಾಮನ್ನು ಡಾಕ್ಟರ್ ರಾಜಶೇಖರ್ ಅವರು ತಿಳಿಸ್ಕೊಟ್ಟಿರ್ತಾರೆ. ಆ ಒಂದು ಪ್ರೋಗ್ರಾಮನ್ನು ಕೇಳಿಸ್ಕೊಂಡು ಇಲ್ಲಿ ಶ್ರೀನಿವಾಸನ್ ಅವರು ನಮ್ಮೊಟ್ಟಿಗೆ ಫೀಡ್ಬ್ಯಾಕನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ಅವರಿಗೆ ಯಾವ ರೀತಿ ಇಷ್ಟ ಆಯಿತು, ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಎಲ್ಲವನ್ನು ಅವರು ಈ ಒಂದು ಪ್ರೋಗ್ರಾಮಲ್ಲಿ ಕೇಳಿಸ್ಕೊಂಡಿದ್ದಾರೆ. ಹಾಗಾದರೆ ಯಾವ ರೀತಿ ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಅಂತ ಅವರನ್ನೇ ಕೇಳಿ ಬರೋಣ ಬನ್ನಿ. ನಮಸ್ತೆ ಶ್ರೀನಿವಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೋಗ್ರಾಮ್ ಕೇಳಿಸ್ಕೊಂಡಿದ್ದೀರಲ್ವಾ, ಏನು ಅನ್ನಿಸ್ತು ನಿಮಗೆ? ನಮಸ್ತೆ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಹಿರಿಯ ನಾಗರಿಕ. ಕ್ಯಾನ್ಸರ್ ಸಿಂಪ್ಟಮ್ ಬಗ್ಗೆ ಡಾಕ್ಟರ್ ರಾಜಶೇಖರ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ತುಂಬ ಮುಖ್ಯವಾಗಿ ಕ್ಯಾನ್ಸರ್ ಅಂದರೆ ಹೇಗೆ ಬರುತ್ತೆ, ಕ್ಯಾನ್ಸರ್ ಅಂದರೆ ಏನು, ಅದು ಯಾವ ಥರ ಬರುತ್ತೆ ಅಂತ ಡಾಕ್ಟರ್ ರಾಜಶೇಖರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಒಂದು ಕಾಯಿಲೆ, ಇದಕ್ಕೆ ಕನ್ನಡದಲ್ಲಿ ಅರ್ಬುದ ರೋಗ ಎಂದರ್ಥ. ಇದಕ್ಕೆ ಯಾರು ಹೆದರಬೇಕಾಗಿಲ್ಲ. ಇದು ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ ಬರುತ್ತೆ. ಅದರಲ್ಲಿ ಜನಗಳಿಗೆ ಮೂರನೇ ಹಂತ ಬಂದರೆ ಸ್ವಲ್ಪ ಹೆದರಬೇಕಾಗುತ್ತದೆ. ಆಗ ಡಾಕ್ಟ್ರ್ ಹತ್ರ ನಾವು ತಪಾಸಣೆ ಮಾಡಿಸ್ಕೋಬೇಕು ಅಂತ ಡಾಕ್ಟ್ರು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಟ್ರು, ಅದು ನನಗೆ ತುಂಬ ಇಷ್ಟ ಆಯಿತು. ಕ್ಯಾನ್ಸರ್ನ ರೋಗ ಲಕ್ಷಣಗಳನ್ನು ಡಾಕ್ಟರ್ ರಾಜಶೇಖರ್ ಅವರು ನಮಗೆ ತಿಳಿಸಿಕೊಟ್ಟರು. ಅವು ಯಾವ್ಯಾವೆಂದರೆ, ರೋಗ ಲಕ್ಷಣಗಳು ಏನು ಅಂದರೆ ಅತಿಯಾಗಿ ಕೆಮ್ಮುವುದು, ಮೈಯಲ್ಲಿ ಹುಣ್ಣು ಹಾರದೇ ಇರುವುದು, ಇವೆಲ್ಲ ರೋಗ ಲಕ್ಷಣಗಳಾಗಿರುತ್ತವೆ. ಇವು ಮತ್ತು ಮಹಿಳೆಯರಿಗೆ ಏನಾದರೂ ಬಂದರೆ ಸ್ತನಗಳಲ್ಲಿ ಗಡ್ಡೆ ಆಗುವುದು, ರಕ್ತಸ್ರಾವ ಆಗುವುದು, ಇವೆಲ್ಲ ರೋಗ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಸಿಂಪ್ಟಮ್ ಅಂತ ತಿಳಿಸ್ಕೊಟ್ರು. ಕ್ಯಾನ್ಸರ್ ಇದು ಅಂಟು ರೋಗನ ಅನ್ನೋದು ಕೂಡ ತಿಳಿಸಿಕೊಟ್ಟರು. ಯಾವುದೇ ಕಾರಣಕ್ಕೂ ಅಂಟು ರೋಗ ಅಲ್ಲ, ಅವರನ್ನು ನಾವು ದೂರ ಇಡಬಾರದು, ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಅದೇ ಅವರ ಹಾರೈಕೆ ಅಂತ ತಿಳಿಸಿಕೊಟ್ಟರು ಡಾಕ್ಟರ್ ರಾಜಶೇಖರ್ ಅವರು. ಇದು ಯಾವ ವಯಸ್ಸಿನವರಿಗೆ ಬರುತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಟ್ರು. ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಬರಬಹುದು. ಇದು ಗೊತ್ತಿರಲಿಲ್ಲ ಯಾವ ವಯಸ್ಸಿನಲ್ಲಿ ಬರುತ್ತೆ ಅಂತ. ನಾವೇನೋ ಒಂದು 30-40 ವರ್ಷ 50 ವರ್ಷ ಆದಮೇಲೆ ಬರುತ್ತೆ ಅಂತ ತಿಳ್ಕೊಂಡಿದ್ದು. ಡಾಕ್ಟರ್ ರಾಜಶೇಖರ್ ಅವರು ತಿಳಿಸ್ಕೊಟ್ರು, ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಚಿಕ್ಕ ಮಕ್ಕಳಿಂದ ಎದ್ದು ವಯೋವೃದ್ಧರವರೆಗೂ
ಈ ಕಾಯಿಲೆ ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ನಮಗೆ ಏನಪ್ಪ ಇದು ಮಕ್ಳಿಗೂ ಬಂದ್ಬಿಡುತ್ತಾ ಅಂತ ಅನ್ನಿಸ್ಬಿಡ್ತು. ನಮ್ಮ ದೇಹದಲ್ಲಿ ಎಲ್ಲರೂ ಒಂದು ಗಡ್ಡೆ ಆಗಿದ್ರೆ ನಮಗೂ ಅದು ಕ್ಯಾನ್ಸರ್ ಇರ್ಬೋದು ಅಂತ ನಮಗೆ ಭಯ ಆಗ್ತಾ ಇತ್ತು. ಆಮೇಲೆ ಡಾಕ್ಟರ್ ತಿಳಿಸ್ಕೊಟ್ಟ ಮೇಲೆ ಗೊತ್ತಾಯಿತು ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಲಕ್ಷಣ ಅಲ್ಲ, ಕೆಲವೊಂದು ಗಡ್ಡೆಗಳು ಮಾತ್ರ ಕ್ಯಾನ್ಸರ್ ಲಕ್ಷಣ ಅಂತ ನಮಗೆ ತಿಳಿಸ್ಕೊಟ್ಟ ಮೇಲೆ ನಮಗೆ ಸ್ವಲ್ಪ ಧೈರ್ಯ ಜಾಸ್ತಿ ಬಂತು. ವಯಸ್ಸಾದವರಿಗೆ ಯಾವ ಥರ ಬರ್ಬೋದು ಕ್ಯಾನ್ಸರು ಅಂತ ರಾಜಶೇಖರ್ ಅವರು ತಿಳಿಸ್ಕೊಟ್ರು. ಜಠರ ಮತ್ತು ಸ್ಟಮಕ್ಕಿಂದ ಗಂಡಸರಿಗೆ ಬರುತ್ತದಂತೆ. ಹೀಗೆ ಸ್ತನ ಮತ್ತು ಗರ್ಭಚೀಲ ಕ್ಯಾನ್ಸರ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ನನಗೆ ಗೊತ್ತಿಲ್ಲದಿರೋ ಅಂಥ ವಿಷಯನ ಈ ಪ್ರೋಗ್ರಾಮ ಕೇಳಿಸ್ಕೊಂಡು ನನಗೆ ಒಂಥರ ಡಾಕ್ಟ್ರು ತಿಳಿಸ್ಕೊಡೋದು ಇಷ್ಟ ಆಯಿತು. ಏನೇ ಒಂದು ಸಿಂಪ್ಟಮ್ ಜಾಸ್ತಿ ಆದಾಗ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಬೇಕು. ನಾನು ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ನಮ್ಮ ಬಾಡಿನ ಚೆಕ್ ಮಾಡಿಸ್ತಾ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಏನೆಲ್ಲ ಸಿಂಪ್ಟಮ್ ಆಗುತ್ತೆ ಅನ್ನೋದನ್ನ ಡಾಕ್ಟ್ರು ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ಈ ಒಂದು ಪ್ರೋಗ್ರಾಮನ್ನು ಕೇಳಿದ್ಮೇಲೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟ್ರು. ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಶ್ರೀನಿವಾಸ್ ಅಂತ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಹಿರಿಯ ನಾಗರಿಕರು ಖಂಡಿತ ಈ ಒಂದು ಕ್ಯಾನ್ಸರ್ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ರು. ಹಾಗೆ ಆ ಕಾರ್ಯಕ್ರಮಗಳನ್ನ ತಿಳ್ಕೊಂಡು ಅವರ ಅಭಿಪ್ರಾಯಗಳನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ನೀವು ನಮಗೆ ಮೇಲ್ ಮುಖಾಂತರ ತಿಳಿಸಬಹುದು. ರೇಡಿಯೋ ಆಕ್ಟಿವ್ 90.4 MHZCR@gmail.com ಈ ಒಂದು ಮೇಲ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮಗಳನ್ನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್.